ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದೊಂದು ಬಹಳ ಮಜಾ ಸಂಗತಿ ನೋಡ್ರಿ. ಏನಂದರೆ ಅವರ ಹಗ್ಗವನ್ನು ಅವ್ರಿಗೆ ಸುತ್ತೋದು ಅಂತ ನಮ್ಮ ಕಡೆ ಒಂದು ಮಾತಿದೆ. ಯಾರು ನಮ್ಮ ಮೇಲೆ ಆರೋಪ ಮಾಡಿದಾರೋ ಅವ್ರಿಗೆ ಹೇಳೋದು, ನೀವೇ ಇದನ್ನು ಹುಡುಕೊಟ್ಬಿಡಿ, ನಮ್ಮ ಕೆಲಸ ಅಲ್ಲ ಇದು, ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಇಂಥದ್ದೊಂದು ಪ್ರಾಬ್ಲಮ್ ಆಗಿದೆ ಅಂತ, ನೀವೇ ಸಾಲ್ವ್ ಮಾಡಿ ಅಂತ. ಸಮಸ್ಯೆಗೆ ಪರಿಹಾರವನ್ನು ನೀವೇ ಹುಡುಕೊಡಿ. ಏನು ವಿಷಯ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಪರಿಷ್ಕರಣೆ ಕುರಿತಾದಂಥ ಅಭಿಯಾನ ಮುಗೀತು. 97.3% ಈಗಾಗಲೇ ಮುಗಿದೋಗಿದೆ ಅಂತ ಚುನಾವಣಾ ಆಯೋಗ ಬಹಿರಂಗವಾಗಿ ಪ್ರಕಟಣೆಯ ಮೂಲಕ ತಿಳಿಸಿದೆ. 97.3%. ಈಗ ಅವರೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ ಬಿಹಾರದಲ್ಲಿರುವಂಥ 12 ರಾಜಕೀಯ ಪಕ್ಷಗಳಿಗೆ, ಅಲ್ಲಿರುವಂಥ 1.3 ಲಕ್ಷ ಬೂತ್ ಏಜೆಂಟ್ಸ್ಗೆ. ಏನಂತ ನೋಡಿ ಸ್ವಾಮಿ, ಸುಮಾರು 74 ಲಕ್ಷ ಜನ ಮತದಾರರು ಕಾಣೆಯಾಗಿದ್ದಾರೆ. ದಯವಿಟ್ಟು ಅವ್ರನ್ನ ಹುಡುಕಿ ಕೊಡಿ, ಅವರಿಗೆ ನಾವು ವೋಟರ್ ಐ ಡಿ ಕೊಡಬೇಕು. ನಾವೀಗಾಗಲೇ ಪ್ರಯತ್ನ ಮಾಡಿದ್ದೀವಿ, ಮನೆಗೆ ಹೋಗಿದ್ದೀವಿ, 3 ಸಲ ಮನೆಗೆ ಹೋಗಿದ್ದೀವಿ, ಫಾರಮ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಮ್ಮ ಹಳೆ ಪಟ್ಟಿ ಏನಿತ್ತು ಆ ಪಟ್ಟಿಯಲ್ಲಿರೋದಕ್ಕೂ ಈಗ ಟ್ಯಾಲಿ ಮಾಡಲಿಕ್ಕೆ ಹೋದರೆ ಸುಮಾರು 74 ಲಕ್ಷ ಜನ ಮತದಾರರು ಕಾಣೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ದಯವಿಟ್ಟು ಹುಡುಕೊಂಬನ್ನಿ. ಅವ್ರಿಗೆಲ್ಲರಿಗೂ ನಾವು ವೋಟರ್ ಐ ಡಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 12 ರಾಜಕೀಯ ಪಕ್ಷಗಳು. ಅಂಕಿಅಂಶ ಹೇಳ್ಬಿಡ್ತೀನಿ, ಭಾಳ ಮಜಾ ಅನ್ಸತ್ತೆ ನಿಮಗೆ. ಏನಂದರೆ 43.93% ಅಂದರೆ 44 ಲಕ್ಷ ಅನ್ಕೊಡ್ರಿ. 43,93,000 ಅಂದರೆ 40 ಲಕ್ಷ ಅಪ್ರಾಕ್ಸಿಮೇಟ್ಲಿ ಬಿಹಾರದಲ್ಲಿ ವಾಸವೇ ಇಲ್ಲ. ಅವರು ಬೇರೆ ಬೇರೆ ಜಾಗಗಳಿಗೆ ವಲಸೆ ಹೋಗಿದ್ದಾರೆ. 2003ರಲ್ಲಿದ್ದರು, ಈಗ ಅವ್ರು ಯಾರೂ ಇಲ್ಲ. ಬೇರೆ ಬೇರೆ ಊರುಗಳಲ್ಲಿ ಅವರು ತಮ್ಮ ವೋಟರ್ ಐ ಡಿಯನ್ನು ಮಾಡ್ಕೊಂಡಿರ್ಬೋದು, ಅಲ್ಲಿರ್ತಾರೆ ಅವರು. ಇನ್ನು 24,62,000 ಜನ, 24.62, 24,62,000 ಜನ ಫಾರ್ಮನ್ನು ಇಸ್ಕೊಂಡು ಹೋಗಿದ್ದಾರೆ. ಇಸ್ಕೊಂಡು ಹೋದವರು ವಾಪಸ್ ತಂದೆ ಕೊಟ್ಟಿಲ್ಲ. ಫಾರ್ಮ್ ಬೇಕು ಅಂತ ತೊಗೊಂಡು ಹೋದರು. ಈ ಕ್ರೈಟೀರಿಯಾದಲ್ಲಿ ಇದು ಯಾವ್ದಾರ ಒಂದು ತೊಗೊಂಬಾರಪ್ಪ, ತೊಗೊಂಬಂದು ಕೊಟ್ಬಿಡು ಅಂತ ಹೇಳಿದ್ವಿ. ಅವ್ರು ಯಾರೂ ಪತ್ತೆನ ಇಲ್ಲ, ಅದು ತಂದು ಕೊಡ್ತಾ ಇಲ್ಲ. ಮೂರನೇದ್ದು ಮೃತರ ಸಂಖ್ಯೆ 18 ಲಕ್ಷ ಜನ. ಈ ಹಳೆಯ ಲಿಸ್ಟಿಗೆ ಕಂಪೇರ್ ಮಾಡಿದ್ರೆ ಈಗ ಸಾವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ, ನಮಗೆ ಡೀಟೇಲ್ಸನ್ನು ಕೊಡಲಾಗ್ತಾ ಇದೆ. ಏನು ವಿಚಿತ್ರವಾಗಿದೆ ನೋಡಿ. ಒಂದು ವೇಳೆ 2003ರ ಮತದಾರರ ಯಾದಿ ಏನಿತ್ತು ಅದರ ಪ್ರಕಾರವೇ ವೋಟಿಂಗ್ ಆಗಿದ್ದರೆ ಎಂಥ ದೊಡ್ಡ ಅಚಾತುರ್ಯ ಆಗಬಹುದು ಅಂತ ಆಲೋಚನೆ ಮಾಡಿ. ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕಾಗಿ ನಡೆಯುವಂಥ ವ್ಯವಸ್ಥೆ ಇದು ಚುನಾವಣೆ ಅನ್ನೋದು. ಆ ಚುನಾವಣೆ ಇಷ್ಟ ಬಂದ ಹಾಗೆ ನಡೆದ್ಬಿಟ್ರೆ ಅದು ಹೇಗೆ ಪ್ರಜಾಪ್ರಭುತ್ವ ಆಗುತ್ತೆ ನನಗೆ ಅರ್ಥ ಆಗೋಲ್ಲ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಇನ್ನೊಂದು ಹೇಳ್ತೀನಿ. ಇವರು ಎಲ್ಲ ಕಡೆ ಹೋಗಿ ಸರ್ವೆ ಮಾಡ್ತಾರೆ, ಮತದಾರರ ಪಟ್ಟಿಯನ್ನು ತೊಗೊಂಡು ಹೋಗಲಿಕ್ಕೆ. ಅವರ ಉದ್ಯೋಗಿಗಳೆಲ್ಲ ಹೋಗಿ BLAಗಳಂತ ಏನಿದ್ದಾರೆ ಅವ್ರು ಹೋಗಿ ಪ್ರಯತ್ನ ಮಾಡ್ತಾರೆ. ಮಾಡಿದಾಗ ಸುಕೋಯಿ ಅನ್ನೋ ಊರಲ್ಲಿ 100 ಜನರಿಗೆ 117 ಆಧಾರ್ ಕಾರ್ಡ್ಗಳಿದ್ದಾವೆ. 100 ಜನರಿಗೆ 117. ಇನ್ನು ಶೇಖ್ಪುರ ಅಂಥೇಳಿ, ಈ ಶೇಖ್ಪುರದಲ್ಲಿ 100ಕ್ಕೆ 118 ಜನರ ಬಳಿ ಆಧಾರ್ ಕಾರ್ಡ್ ಇದ್ದಾವೆ. ಬೇಗುಸರಾಯಲ್ಲಿ 115, ಪಟ್ನಾದಲ್ಲಿ 113, ಗೋಪಾಲ್ಗಂಜಲ್ಲಿ 113, ಸಮಷ್ಟಿಪುರದಲ್ಲಿ 113, ದರ್ಭಂಗಾದಲ್ಲಿ 113. 100 ಜನಕ್ಕೆ 113 ಆಧಾರ್ ಕಾರ್ಡ್ ಹೆಂಗೆ ಬರ್ತವೆ? ಇನ್ನು ಜನಸಂಖ್ಯೆಯ ದೃಷ್ಟಿಯಿಂದ ಹೇಗೆ ಇದಾಗಿದೆ ಅಂತ ಹೇಳ್ತೀನಿ. ಕಟಿಹಾರ್ ಅನ್ನುವಲ್ಲಿ 38% ಮುಸಲ್ಮಾನರಿದ್ದಾರೆ. ಪೂರ್ಣಿಯಾ ಅನ್ನುವಲ್ಲಿ 38% ಮತದಾರರಿದ್ದಾರೆ, ಮುಸಲ್ಮಾನ ಮತದಾರರಿದ್ದಾರೆ. ಕಿಶನ್ಗಂಜಲ್ಲಿ 43% ಮತದಾರರಿದ್ದಾರೆ, ಮುಸಲ್ಮಾನ ಮತದಾರರು. ಅರರಿಯಾದಲ್ಲಿ 43% ಇದ್ದಾರೆ. ಇದಲ್ಲದೆ ವಲಸೆ ಇದರಲ್ಲಿ ಈ ಸಂಖ್ಯೆ ಏನಿದೆ, ಈ ಸಂಖ್ಯೆಯಲ್ಲಿ ವಲಸಿಗರೆಷ್ಟು, ಅಕ್ರಮ ಬಾಂಗ್ಲಾದೇಶಿಗಳೆಷ್ಟು, ಮೈನ್ಮಾರ್ನಿಂದ ಬಂದವರೆಷ್ಟು, ಇವೆಲ್ಲವನ್ನು ಶೋಧಿಸಿದಾಗ ಯಾರ್ಯಾರು ಫಾರ್ಮ್ ತೊಗೊಂಡು ಹೋಗ್ಯಾರೋ ಅವರೆಲ್ಲ ಓಡಿ ಹೋಗ್ಬಿಟ್ಟಿದ್ದಾರೆ. ಯಾರು ಬಂದು ತಮ್ಮ ಐಡೆಂಟಿಟಿಯನ್ನು ತೋರಿಸಲಿಕ್ಕೆ ಸಿದ್ಧರಿಲ್ಲ. ಅಲ್ಲಿಗೆ ಏನಾಯಿತು, ಯಾವ ಭಾರತ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಯಲಾರದಂಥ ದೊಡ್ಡ ಯಜ್ಞ ನಡೀತಾ ಇದೆಯೋ ಅದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗೋಯಿತು. ಸಮಸ್ಯೆ ಆಗಿದ್ದೇನು ಅಂತ ಕೇಳ್ರಿ. ಸಮಸ್ಯೆ ಆಗಿದ್ದೇನು ಅಂದರೆ, ಬಿಹಾರ ಅನ್ನುವಂಥ ರಾಜ್ಯದಲ್ಲಿ
ಅಕ್ರಮ ವಲಸಿಗರಿಂದಾಗಿ ಮತದಾರರಾದಂಥವ್ರೇನಿದ್ದಾರೆ ಅವರು ರಾಜಕೀಯವಾಗಿ ಭಾಳ ಬಲಿಷ್ಠರಾಗಿ ತೇಜಸ್ವಿ ಯಾದವ್ನಂಥವ್ರಿಗೆ ಸಹಾಯ ಮಾಡ್ತಾ ಇದ್ರು. ಇಸ್ಲಾಂ ಮತದಾರರೆಲ್ಲ ಸೇರಿ ಈ ರೀತಿಯಾದಂಥ ರಿಗ್ಗಿಂಗಿಗೆ, ಈ ರೀತಿಯಂಥ ನಕಲಿ ಮತ ಹಾಕಲಿಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದ್ರು. ಈಗ ಅದು ಸಾಧ್ಯ ಆಗ್ತಾ ಇಲ್ಲ. ಅದರ ಫಲಶ್ರುತಿ ಏನಪ್ಪ ಅಂತಂದರೆ, ದಿಲ್ಲಿಯಲ್ಲಿ ನಡೀತಾ ಇರುವಂಥ ಲೋಕಸಭಾ ಸಂಸತ್ನ ಮುಂಗಾರು ಅಧಿವೇಶನ ಏನಿದೆ, ಆ ಅಧಿವೇಶನದ ಮಕರ ದ್ವಾರದ ಮುಂದೆ SIR ಅಂತ ಫಲಕಗಳನ್ನ ಇಟ್ಟುಕೊಂಡು ಎಲ್ಲ MP ಗಳು ನಿಂತಿದ್ದಾರೆ. SIR ಅಂದ್ರೇನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂತ. SIR ಸರ್ ಅಂತ ಕಾಣುತ್ತೆ. ಇವರ ಉದ್ದೇಶ ಏನು? ಇವರ ಉದ್ದೇಶ ಈ ದೇಶದಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಬಾರ್ದು. ಬಹುಶಃ ಯಾವ ದೇಶದಲ್ಲೂ ಈ ರೀತಿ ಆಗಿದ್ದು ನಾನಂತೂ ಕೇಳಿಲ್ಲ. ಆಯಾ ದೇಶದ ಜನರೇ ಓಟ್ ಹಾಕಬೇಕು, ಬೇರೆದವ್ರು ಬಂದು ಓಟ್ ಹಾಕಬಾರದು ಅನ್ನುವಂಥದ್ದು ಪ್ರತಿಯೊಬ್ಬ ಮತದಾರನ ಮನಸ್ಥಿತಿ ಆಗಿರ್ತದೆ. ಯಾವುದೋ ಒಬ್ಬ ಬಾಂಗ್ಲಾದವನೋ, ಯಾವುದೋ ಒಬ್ಬ ಮಯನ್ಮಾರ್ನವನೋ, ಯಾವನೋ ಒಬ್ಬ ಪಾಕಿಸ್ತಾನದವನು ಬಂದು ನಮ್ಮ ದೇಶದಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಓಟ್ ಹಾಕಬೇಕು. ಈಗ ಇದಕ್ಕೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಷ್ಟು ಸರ್ಕಾರ ನಿಮ್ಮದೇ ಇತ್ತು, ನೀವು ಯಾಕೆ ನಕಲಿ ವೋಟರ್ ID ಮಾಡಲಿಕ್ಕೆ ಬಿಟ್ರಿ? ನೀವು ಯಾಕೆ ನಕಲಿ ಆಧಾರ್ ಕಾರ್ಡ್ ಅವಕಾಶ ಮಾಡಿಕೊಟ್ರಿ? ಸ್ವಾಮಿ, ಇದು ದೊಡ್ಡದಾದಂಥ ಗ್ಯಾಂಗ್. ಇದು ಯಾವ ರೀತಿ ಆಪರೇಟ್ ಮಾಡುತ್ತೆ ಅಂತಂದರೆ, ಸರ್ಕಾರಕ್ಕೆ ಸರ್ಕಾರದ ಮೇಲೆ ಮುಸುಕನ್ನು ಹಚ್ಚಿ ಅವ್ರ ಕಣ್ಣಿಗೆ ಕಾಣಲಾರ್ದಂಗೆ ಏಜೆಂಟ್ರು ಕೆಲಸ ಮಾಡ್ತಾರೆ. 1300 ರೂಪಾಯಿ ಒಂದು ಆಧಾರ್ ಕಾರ್ಡ್ ಮಾಡಲಿಕ್ಕೆ ತೊಗೋತಾರೆ. 2500 ರೂಪಾಯಿ ಒಂದು ರೇಷನ್ ಕಾರ್ಡು, ಒಂದು ವೋಟರ್ ID ಮಾಡಲಿಕ್ಕೆ ತೊಗೋತಾರೆ. ಹೀಗೆ ಮಾಡುವಂಥ ನೂರಾರು ಜನ ಮುಸಲ್ಮಾನ ದಲ್ಲಾಳಿಗಳು ಈ ಎಲ್ಲ ಪ್ರದೇಶಗಳಲ್ಲಿ ಹೇಳಿದ್ನಲ್ಲ, ಕಟಿಹಾರು, ಪೂರ್ಣಿಯಾ, ಕಿಶನ್ಗಂಜು, ಅರರ್ಯ, ಇವೆಲ್ಲ ಓಡಾಡ್ತಾ ಇರ್ತಾರೆ. ಸುಮಾರು 18 ಜಿಲ್ಲೆಗಳಲ್ಲಿ 18 ಜಿಲ್ಲೆಗಳ ಲೆಕ್ಕದಲ್ಲಿ 17 ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಭಾಳ ದೊಡ್ಡ ಮಟ್ಟದ ರಿಗ್ಗಿಂಗ್ ಮಾಡಲಾಗಿದೆ ಇಲ್ಲಿವರೆಗೂ. ಈಗ ಇದಕ್ಕೆ ಒಂದು ಮುಕ್ತಿಯನ್ನು ಹಾಡಬೇಕು ಅಂತ ಚುನಾವಣಾ ಆಯೋಗ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಕುರಿತಾಗಿ ಕಪಿಲ್ ಸಿಬಲ್ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ನಲ್ಲಿ ಹೆಂಗಾರ ಮಾಡಿ ಇದಕ್ಕೆ ತಡೆಯದನ್ನೇ ತಂದುಬಿಡೋಣ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಒಂದೇ ಒಂದು ಪಾಯಿಂಟ್ ಏನಂತ, ಅವಸರದಲ್ಲಿ ಈ ರೀತಿಯಾದಂಥ SIR ಮಾಡುವಂಥ ಅಗತ್ಯ ಏನಿದೆ? ಚುನಾವಣೆ ಹತ್ತಿರ ಇರುವಾಗ ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲ ಸ್ವಾಮಿ, ಈ ದೇಶದಲ್ಲಿ ಪ್ರತಿ ತಿಂಗಳು ಪ್ರತಿ ಋತುವಿನಲ್ಲೂ ಒಂದಲ್ಲೊಂದು ಭಾಗದಲ್ಲಿ ಈ ದೇಶದಲ್ಲಿ ಚುನಾವಣೆ ನಡೀತಾನೆ ಇರ್ತದೆ. ಚುನಾವಣೆ ಇರಲಾರ್ದಂಥ ಕಾಲವನ್ನು ಹುಡುಕಿ ನೀವು ಮಾಡೋದ್ರೆ, ಸಾವಿಲ್ಲದ ಮನೆಯಿಂದ ಸಾಸುವೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರಲ್ಲ, ಆ ರೀತಿಯ ವಿಷಯ ಇದು. ಹಾಗಿರುವಾಗ ಅವಸರ ಅನ್ನಲಿಕ್ಕೆ ಸಮಯ ನಿಗದಿಯನ್ನು ಸಂವಿಧಾನದಲ್ಲಿ ಎಲ್ಲಿ ಬರೆದಿದ್ದಾರೆ? ಕಪಿಲ್ ಸಿಬಲ್ ಒಬ್ಬ ಕಾನೂನು ಮಂತ್ರಿ ಆಗಿದ್ದಂಥ ಮನುಷ್ಯ, ಆತ ಈ ರೀತಿ ಮಾತಾಡ್ತಾರೆ. ರಾಮ ಜನ್ಮಭೂಮಿ ಸಂದರ್ಭದಲ್ಲಿ ತೀರ್ಪನ್ನು ಕೊಡಬೇಡಿ, ವಿಚಾರಣೆ ನಡೆಸಬೇಡಿ, ಏಕೆಂದರೆ ಚುನಾವಣೆ ಹತ್ತಿರದ ಈ ಸಂದರ್ಭದಲ್ಲಿ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗತ್ತೆ ಅಂತ ವಾದ ಮಂಡನೆ ಮಾಡಿದಂಥ ಪ್ರಭೃತಿ ಮನುಷ್ಯ. ಕೋರ್ಟ್ನ ಮೇಲೆ ಇನ್ನಿಲ್ಲದ ಹಾಗೆ ಒತ್ತಡವನ್ನು ತಂದರು. ಕೋರ್ಟು ಭಾಳ ಜಾಗರೂಕತೆಯಿಂದ ತುಂಬ ಹುಷಾರಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತೀವಿ. ಯಾವಾಗಲೂ ತೋರಿಸುವಂಥ ಅಗ್ರೆಸಿವ್ ನೇಚರಲ್ಲಿ ಈ ಸುಪ್ರೀಮಸಿಯನ್ನು ಈ ಬಾರಿ ನ್ಯಾಯಾಂಗ ಮಾಡಲಿಲ್ಲ. ಈ ಬಾರಿ ನ್ಯಾಯಾಂಗ ಏನು ಮಾಡ್ತು ಅಂತಂದರೆ, ಇದು ಸ್ವಾಯತ್ತ ಸಂಸ್ಥೆ, ಸಾಂವಿಧಾನಿಕವಾಗಿದ್ದು, ಇದನ್ನು ನಾನು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಸ್ವತಃ ಜಸ್ಟಿಸ್ BR ಗವಾಯಿ ಹೇಳ್ತಾರೆ. ಆವಾಗ ಇವರು ಮುಖಭಂಗ ಆಗತ್ತೆ. ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ಸಂಸತ್ ಮುಂದೆ ಗಲಾಟೆ ಮಾಡಬೇಕು. ಇಷ್ಟು ದಿವಸ ಅವಸರವಾಗಿ ಮಾಡ್ತಾ ಇದ್ದಾರೆ ಅಂತ ಬಿಹಾರದಲ್ಲಿ ಹೇಳಿದವರು ಬೇರೆ ರಾಜ್ಯಗಳಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಈಗ ಇವರ ಹೋರಾಟ ಏನಪ್ಪ ಅಂತಂದರೆ, ಈ ಇಂಟೆನ್ಸಿವ್ ರಿವಿಷನ್ನೇ ಆಗಬಾರ್ದು ಅನ್ನೋದು ಇವ್ರ ಹೋರಾಟ ಆಗ್ತಾ ಇದೆ. ಅಲ್ಲಿ ದೀದಿ ಕೂತಿದ್ದಾಳೆ ಮಮತಾ ಬೇಗಂ. ಆಕೆ ಉಳಿದ ಎಲ್ಲ ಮಾತುಗಳನ್ನು ಬಂಗಾಲಿ ಭಾಷೆಯಲ್ಲಿ ಮಾತಾಡಿದರು. ಈ ವೋಟರ್ ID ಬಗ್ಗೆ, ವೋಟರ್ ಲಿಸ್ಟ್ ಬಗ್ಗೆ ಬಂದ ತಕ್ಷಣ ಹಿಂದಿನಲ್ಲಿ ಮಾಚೂರು ಏನಂತ, मैं इन लोगों को आने के लिए नहीं दूंगा, पश्चिम बंगाल में ये इंटेंसिव रिवीजन का काम होने के लिए नहीं छोड़ूंगा, वो लोग कैसे करते हैं मैं भी देख लूँगी, ऐसा हो जाएगी, ये कर दूंगी ಅಂತೇಳಿ ನಿರಂತರವಾಗಿ ಹೇಳಿದ್ರು. ಅಂದರೆ ಇದನ್ನು ನೇರವಾಗಿ ಚುನಾವಣಾಧಿಕಾರಿಗಳಿಗೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ವೋಟರ್ಸ್ಗೆ, ಮುಸಲ್ಮಾನ ವೋಟರ್ಸ್ಗೆ ತಲುಪಬೇಕು ಅಂತ, ಮೈ ये करने नहीं दूंगी, मैं इधर वोटर ID बनाने के लिए नहीं छोड़ूंगी ಅಂತ ಅದನ್ನು ಬಂಗಾಲಿ ಭಾಷೆಯಲ್ಲಿ ಹೇಳ್ಬೋದಿತ್ತಲ್ಲ. ಅಂದರೆ ಇವರ ಉದ್ದೇಶ ಧಮಕಿ ಕೊಡುವುದು. ಯಾರು ಈ
ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಹೆದರಿಸುವ ಕಾರ್ಯ. ಆಕೆ ಗೊತ್ತಿಲ್ಲ ಏನಂದರೆ ಸಂದರ್ಭ ಬಂದರೆ ಅಮಿತ್ ಶಾ ರಾಷ್ಟ್ರಪತಿ ಆಡಳಿತ ಹೇರಿ ನಾವು ಮತದಾರರ ಪರಿಷ್ಕರಣೆ ಪಟ್ಟಿಯನ್ನು ಮಾಡಬೇಕಾಗತ್ತೆ ಅಂತ ಒಂದು ಧಮಕಿಯ ಫೋನ್ ಹಾಕಿದರೆ ಮಮತಾ ಬೇಗಂ ಮುಚ್ಕೊಂಡು ಕೂತ್ಕೊಂಡು ಇದನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಔದಾರ್ಯ, ಒಬ್ಬ ವ್ಯಕ್ತಿಯ ಸಹನೆಯನ್ನು ಯಾವತ್ತೂ ಪರೀಕ್ಷೆ ಮಾಡಬಾರ್ದು. ಒಂದಂತೂ ದಿಟ್ಟ, ಈ ದೇಶದಲ್ಲಿ ಈ ಬಾರಿ ನಡೀತಾ ಇರುವಂಥ ಕೆಲಸ ಇದೆಯಲ್ಲ, ಇದನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿರ್ವಿಘ್ನವಾಗಿ ನಡೆಯುವಂಥದ್ದೇ. ಮತ್ತು ಯಾರ್ಯಾರು ನಕಲಿ ಇದಾರಲ್ಲ ಅವರೆಲ್ಲ ಲಿಸ್ಟಿಂದ ಹೊರಗೋದು ಗ್ಯಾರಂಟಿ. ಯಾವ ಕೋರ್ಟು ಏನು ಮಾಡಲಿಕ್ಕಾಗಲ್ಲ, ಯಾವ ಕಪಿಲ್ ಸಿಬಲು ಏನು ಮಾಡಲಿಕ್ಕಾಗಲ್ಲ. ಈಗ ಚುನಾವಣಾ ಆಯೋಗ ಹೇಳಿದೆಯಲ್ಲ 74 ಲಕ್ಷ ಮತದಾರರನ್ನು ಹುಡುಕಿಕೊಡಿ ಅಂತ. ಇವರೆಲ್ಲ ಕೂಡಿ ಓಡಾಡಲಿ, ಏನಾಗುತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.